ಧರ್ಮಸ್ಥಳದಲ್ಲಿ ನಿನ್ನೆ ಗಲಾಟೆ ನಡೆಯಿತು. ಯೂಟ್ಯೂಬರ್ಗಳ ಮೇಲೆ ದಾಳಿ ಕೂಡ ಮಾಡಲಾಯಿತು. ಜೊತೆಗೆ ಖಾಸಗಿ ಚಾನೆಲ್ ಪತ್ರಕರ್ತರ ಮೇಲೂ ಕೂಡ ದಾಳಿಯಾಯಿತು. ಈ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ಖಾಸಗಿ ವಾಹಿನಿ ಪತ್ರಕರ್ತರಿಗೆ ಥಳಿತ. ತಿಮರೋಡಿ, ಮಟ್ಟಣ್ಣನವರ್, ಸಮೀರ್ ವಿರುದ್ಧ ಎಫ್ಐಆರ್. ಖಾಸಗಿ ವಾಹಿನಿಯ ಪತ್ರಕರ್ತನ ಮೇಲೆ ಹಲ್ಲೆ ನಡೆಸಿದ ಘಟನೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್, ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ, ಯೂಟ್ಯೂಬರ್ ಸಮೀರ್ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಖಾಸಗಿ ಚಾನೆಲ್ ವರದಿಗಾರ ಹರೀಶ್ ದೂರಿನಂತೆ ಎಫ್ಐಆರ್ ದಾಖಲಿಸಲಾಗಿದೆ. ಎಫ್ಐಆರ್ನಲ್ಲಿ ಗಿರೀಶ್ ಮಟ್ಟಣ್ಣನವರ್ A1, ಮಹೇಶ್ ಶೆಟ್ಟಿ ತಿಮರೋಡಿ A2 ಹಾಗೂ ಯೂಟ್ಯೂಬರ್ ಸಮೀರ್ A3 ಹಾಗೂ ಜಯಂತ್ A4 ಸೇರಿದಂತೆ ಇತರರ ಹೆಸರನ್ನು ಕೂಡ ಎಫ್ಐಆರ್ ಅಲ್ಲಿ ಉಲ್ಲೇಖಿಸಲಾಗಿದೆ. ಪತ್ರಕರ್ತನ ದೂರು. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಬುಧವಾರ ಹಲ್ಲೆ ನಡೆದ ವಿಚಾರ ತಿಳಿದ ಹಿನ್ನೆಲೆಯಲ್ಲಿ ನಾನು ಹಲ್ಲೆಗೆ ಒಳಗಾದವರನ್ನ ಮಾತನಾಡಿಸಲು ಉಜಿರೆಯ ಬೆನಕ ಆಸ್ಪತ್ರೆಗೆ ಬಂದಿದ್ದೆ. ಆ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣನವರ ಬಳಿ ಬೈಟ್ ಕೊಡುವಂತೆ ಕೇಳಿದಾಗ ನನ್ನ ಮೇಲೆ ಬೈಯಲು ಆರಂಭಿಸಿದ್ರು. ಅಲ್ಲೇ ಇದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಗ್ಯಾಂಗ್ ಸದಸ್ಯರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ವೇಳೆ ಕೀಳು ಭಾಷೆಯಿಂದ ನಿಂದಿಸಿದ್ದಾರೆ. ಆಗ ಸ್ಥಳಕ್ಕೆ ಬಂದ ಸಮೀರ್ ಬೆದರಿಕೆ ಹಾಕಿದ್ದಾರೆ. ವಿಷಯ ತಿಳಿದು ಆಸ್ಪತ್ರೆಗೆ ಆಗಮಿಸಿದ ಪೊಲೀಸರು ನನ್ನನ್ನು ರಕ್ಷಣೆ ಮಾಡಿ ಒಳಗೆ ಕೂರಿಸಿದ್ರು. ಈ ವೇಳೆ ಸ್ಥಳಕ್ಕೆ ಬಂದ ಜಯಂತ್ ಟಿ ನನ್ನ ವಿಡಿಯೋ ಮಾಡಿ ಹಲ್ಲೆ ಮಾಡಿದ್ದಾರೆ. ನನ್ನ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡುತ್ತೇನೆ. ಇದರ ಮಧ್ಯೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಗಲಾಟೆ ಮಾಡಬಾರ್ದು ಯಾರು ಸರ್, ಶಾಂತಿಯುತ ಹೋರಾಟ ನಮ್ದು. ಏನು ಹೋರಾಟ ಮಾಡಿದ್ರೆ ಆ ಟಿವಿ ಇಲ್ಲಿಂದ ಲೈವ್ ಬಿಟ್ಟಿದ್ದಾನೆ ಹೊರಟಿದ್ದಾರೆ. ಅವೊಂದು ಫಿಸಿಕಲ್ ಟೆಸ್ಟ್ ಮಾಡಬೇಕು, ಪಾಪಿದ್ದು ಟೆಸ್ಟ್ ಮಾಡಬೇಕಿತ್ತು. ಆ ನ್ಯೂಸ್ ಮಾಡುದೇ ಕೆಲಸ ಬೇಕಬೇಕಂತ ಅಲ್ಲಿ ನಮ್ಮವರಿಗೆ ಹೊಡೆದಿದ್ದಾರೆ. ಅದನ್ನು ಇದು ಮಾಡ್ಲಿಕ್ಕೋಸ್ಕರ ಇಲ್ಲಿ ಬಂದು ಅವ್ನು ನಾಟಕ ಮಾಡ್ತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಸಮೀರ್ ವಿರುದ್ಧ ಖಾಸಗಿ ಚಾನೆಲ್ ರಿಪೋರ್ಟರ್ ದೂರು ನೀಡಿದ್ದು ಪೊಲೀಸರು ಏನ್ ಕ್ರಮವನ್ನ ಕೈಗೊಳ್ಳುತ್ತಾರೆ ಕಾದಷ್ಟೇ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಡೀ ದೇಶದ ಗಮನ ಸೆಳೆದಿರುವ ಧರ್ಮಸ್ಥಳ ಪ್ರಕರಣ ರಾಜ್ಯದಲ್ಲಿ, ಅದರಲ್ಲೂ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದೆ. ನಮ್ಮ ರಾಜಕೀಯ ನಾಯಕರು ತರಹೇವಾರಿ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ರಾಜಕೀಯ ನಾಯಕರ ನಿಲುವು, ಹೇಳಿಕೆ ಯಾವ ರೀತಿ ಇದೆ ವಿವರಿಸುತ್ತೆ ಈ ವರದಿ. ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಕ್ರಮ ತಗೊಳ್ಳುತ್ತೆ. ಈ ಭಯೋತ್ಪಾದಕರ ಷಡ್ಯಂತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ. ಅವತ್ತು ಒಂದು ಕಾನೂನು, ಇವತ್ತೊಂದು ಕಾನೂನು ನಿಮಗಾಗಾದ್ರೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ, ಯಾರನ್ನು ಬಿಡುವುದಿಲ್ಲ ಎಂದು ಗುಡುಗಿದ ಸಿಎಂ. ಧರ್ಮಸ್ಥಳದಲ್ಲಿ ಗಲಾಟೆ ಆಗ್ತದೆ, ಅಲ್ಲಾಗಿದೆ. ನಿನ್ನೆ ಪೊಲೀಸ್ ಠಾಣೆ ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ರು. ಗಲಾಟೆ ಆಗ್ತಿದೆ. ಪರಿಸ್ಥಿತಿ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಕ್ರಮ ತಗೊಳ್ಳುತ್ತೆ. ಧರ್ಮಸ್ಥಳ ವಿಚಾರದಲ್ಲಿ ಭಯೋತ್ಪಾದಕರ ಷಡ್ಯಂತ್ರ. ಒಂದು ದಿವಸಕ್ಕೆ ಕಡಿಮೆ ಪಕ್ಷ ನಾನು ತಿಳಿದಾಗ ಒಂದು 10-15 ಜನ ಬರ್ತಾರೆ, ಎಷ್ಟು ಕಡಿಮೆ ಆದ್ರೂ ಕೂಡ. ಆ ರೀತಿ ಇರುವಂತಹ ಧರ್ಮಸ್ಥಳವನ್ನ ಒಂದು ಷಡ್ಯಂತ್ರ, ಈ ಭಯೋತ್ಪಾದಕರ ಷಡ್ಯಂತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಇದನ್ನು ತಡೆಗಟ್ಟುವಂತ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಎಲ್ಲ ಕ್ರಮ ತಗೊಳ್ಬೇಕು. SIT ಮಾಡಿದ ಕೂಡ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಕುಮ್ಮ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಇಷ್ಟಪಡ್ತಾನೆ. ಗ್ರಾಮಸ್ಥರು ಹೋರಾಟ ಆರಂಭ ಮಾಡಿದ್ದಾರೆ ರಾತ್ರಿ. ನಿನ್ನೆ ರಾತ್ರಿಯಿಂದ ಮಾಡಿದ್ದಾರೆ. ಆ ಹೋರಾಟವನ್ನು ಮೊದಲೇ ಮಾಡಬೇಕಾಯ್ತು, ಹಾಗಾದ್ರೆ ಸರಿ ಆಗ್ತಿತ್ತು. ನಾವು ಈಗ ಇಡೀ ಕರ್ನಾಟಕದಲ್ಲಿ ಕೂಡ ಹೋರಾಟ ಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಸುಳ್ಳು ಸುದ್ದಿ ಯಾವುದೇ ಇದ್ದರೂ ಹರಡಬಾರದು. ನೋಡಿ, ಯಾರು ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ, ಯಾರು ಸರಿಯಾದ ಸುದ್ದಿ ಹರಡಿಸ್ತಾ ಇರೋದು, ಅದು ತೀರ್ಮಾನ ಜನರು ತಗೊಂಡು ಅದಕ್ಕೆ ಹಿಂಸಾಚಾರ ರೂಪ ಕೊಡೋದು ಸರಿಯಲ್ಲ. ಆಮೇಲೆ ವಾಟ್ ಎವರ್ ಇಟ್ ಈಸ್, ಇದ್ರ ಬಗ್ಗೆ ತನಿಖೆ ನಡೀತಾ ಇದ್ದಾಗ ಸೂಕ್ಷ್ಮತೆ ಕಾಪಾಡೋದು ಎಲ್ಲರ ಜವಾಬ್ದಾರಿ ಕೂಡ ಹೌದು. ನಿಂದಿಸಿದ್ರು ಸುಮಟ ಕೇಸ್ ಹಾಕಿಲ್ಲವೇಕೆ?
ಧರ್ಮಸ್ಥಳದ ಬಗ್ಗೆ ಇಷ್ಟು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರಲ್ಲ, ಇಷ್ಟು ಮಂಜುನಾಥ ಸ್ವಾಮಿಯ ಬಗ್ಗೆ, ಪೂಜ್ಯ ವೀರೇಂದ್ರ ಹೆಗಡೆಯವರ ಬಗ್ಗೆ ಇಷ್ಟು ಧಾರ್ಮಿಕ ನಿಂದನೆಗಳನ್ನು ಮಾಡಿದ್ರು ಕೂಡ ಯಾಕೆ ಒಂದೇ ಒಂದು ಸೋಮೋಟ ಕೇಸನ್ನು ಇಲ್ಲಿಯೇ ತನಕ ದಾಖಲು ಮಾಡಲಿಲ್ಲ? ಅವತ್ತು ಒಂದು ಕಾನೂನು, ಇವತ್ತೊಂದು ಕಾನೂನು ನಿಮಗಾಗಾದ್ರೆ? ಹಾಗಾಗಿ ಇವತ್ತು ಸರ್ಕಾರ ಸ್ಪಷ್ಟ ಮಾಡಬೇಕು. ಅಪಪ್ರಚಾರಗಳನ್ನ ನೀವು ನೋಡಿ ಸುಮ್ಮನೆ ಯಾಕೆ ಕೂತ್ಕೊಂಡಿದ್ದೀರಿ? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ನೆನೆ ಧರ್ಮಸ್ಥಳದಲ್ಲಿ ನಡೆದ ಗಲಾಟೆ ಬಗ್ಗೆ ಬಿಗ್ ಬಾಸ್ ಖ್ಯಾತಿಯ ರಜತ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ಗಮನಿಸಿ. ಜೊತೆಗೆ ಮಾಜಿ ಸ್ಪರ್ಧೆಯಾಗಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧೆಯಾಗಿರ್ತಕ್ಕಂಥ ರಜತ್ ಅವರು ಇದ್ದಾರೆ. ಸರ್, ನಿನ್ನೆ ಏನಾಯ್ತು? ನೀವು ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಉದ್ದೇಶ ಏನಾಗಿತ್ತು? ಆ ಸರ್ಕಲ್ಗೆ ಬಂದಾಗ ಏನಾಯ್ತು, ಅಲ್ಲಿ ಯೂಟ್ಯೂಬರ್ಸ್ ಇದ್ರು. ಅವರು ಸರ್ ನಮ್ಗೊಂದು ಬೈಟ್ ಕೊಟ್ಬಿಡಿ ಸರ್, ಕೊಟ್ಬಿಟ್ಟು ನಾನು ಇವತ್ತು ನಂಗೆ ಶೂಟಿಂಗ್ ಇತ್ತು ಸರ್, ಇಲ್ಲ ನಾನು ಅರ್ಜೆಂಟಾಗಿ ಹೋಗ್ಬೇಕು ಬೆಂಗಳೂರಿಗೆ, ನಂಗೆ ಶೂಟಿಂಗ್ ಇದೆ ಬಿಟ್ಬಿಡಿ ಅಂದೆ. ಇಲ್ಲ ಸರ್ ಒಂದೇ ಒಂದು ಬೈಟು ಅಂತ. ಆಯ್ತು ಸರಿ ಅಂತ ನಿಂತ್ಕೊಂಡ್ವಿ. ಅಲ್ಲಿ ಒಬ್ರು ಕೊಟ್ಟು ಮುಗಿಸ್ದೆ, ಪಾಪ ಇನ್ನೊಬ್ರು ಬಂದ್ರು, ಅವ್ರಿಗೂ ಕೊಟ್ಟಾಯ್ತು. ಇನ್ನೇನು ಹೊರಡ್ಬೇಕಾಗಿರೋ ಟೈಮಲ್ಲಿ ಒಂದು ಸ್ಕಾರ್ಪಿಯೋ ಕಾರ್ ಬಂತು, ಬ್ಲ್ಯಾಕ್. ಆಮೇಲೆ ಒಂದು 4-5 6-7 ಆಟೋ ಬಂತು. ಆಮೇಲೆ ಒಂದು ಓಮ್ನಿ ಬಂತು, ಒಂದು 7-8 ಬೈಕ್ಗಳು ಬಂತು. ಎಲ್ಲಾದ್ರಲ್ಲೂ 3 ಜನ ಏನೋ ಇದ್ರು. ಏನೋ ಒಂದು 60-65 ಜನ ಬಂದಿದ್ರು ಸರ್. ಬಂದ ಮೇಲೆ ಏನಾಯ್ತು, ಅವ್ರ ಮೇಲೆ ಏಕಾಏಕಿ ಬಂದ್ರು ಯೂಟ್ಯೂಬರ್ಸ್ ಮೇಲೆ. ಎಂತಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ, ಎಂತಕ್ಕೆ ಮಾತಾಡಿದಿರಾ ಕ್ಷೇತ್ರದ ಬಗ್ಗೆ, ಹಂಗೆ. ನಾನು ಅಲ್ಲಿಂದನೇ ನಿಂತಿದ್ದೆ, ಏನ್ ಮಾಡ್ತಾರೆ ನೋಡೋಣ ಅದು ಅಂತ. ಸರಿ, ನಾನು ಅಲ್ಲಿ ನಿಂತಿರೋ ಜಾಗದ ಟೈಮಿಂದ ಇಲ್ಲಿ ಕರ್ಕೊಂಡು ಹೋದ್ರು ಸೈಡ್. ನನ್ನ ನೀವು ಹತ್ತಿ ಸರ್, ಹತ್ತಿ ಫಸ್ಟ್ ಗಾಡಿ ಅಂತ. ನಾನು ಎಂತಕ್ಕೆ ಹತ್ತಬೇಕು, ಏನ್ ವಿಷಯ, ಏನಾಯ್ತು? ಇಲ್ಲ ಸರ್ ನಿಮ್ಗೆ ಗೊತ್ತಾಗಲ್ಲ, ಇವರೆಲ್ಲ ಲೋಫರ್ಗಳು, ಇವ್ರ ಜೊತೆ ಸೇರ್ಬೇಡಿ ನೀವು. ನಾನು ಯಾಕಪ್ಪ ಸೇರ್ಲಿ ಅವ್ರ ಜೊತೆ? ನಾನು ಕೇಳ್ತಾ ಇರೋದೇನು, ನಿಮ್ ಕ್ಷೇತ್ರದ ಬಗ್ಗೆ ನಾನು ಮಾತಾಡಿಲ್ಲ, ನಿಮ್ ಜನರ ಬಗ್ಗೆ ನಾನು ಮಾತಾಡಿಲ್ಲ, ನಿಮ್ಮ ಯಾರ ಬಗ್ಗೆನೂ ನಾನು ಮಾತಾಡಿಲ್ಲ. ನಾನು ಕೇಳಿದ್ದೇನು, ನ್ಯಾಯ ಕೊಡ್ಸ್ರಿ, ಇಷ್ಟೇ. ನನ್ನ ವಾದ ಇರೋದು ಇಷ್ಟೇ, ನನ್ನ ಒಂದು ಪಾಯಿಂಟ್ ಇರೋದು ಇಷ್ಟೇ. ಅದನ್ನ ಹೇಳೋಷ್ಟರಲ್ಲಿ ದಬ್ಬ 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 ಅಂತ ಬಿದ್ಬಿಡ್ತು ಹೋದೆ ಅವಳಿಗೆ. ನಾನೇ ಯಾಕ್ರಿ ಹೊಡಿತಾ ಇದ್ರು, 1 ನಿಮಿಷ ಇರಿ ಮಾತಾಡೋಣ ಅಂತ ಹೇಳ್ತಾ ಇದ್ದೀನಿ, ದಬ್ಬ ಹುಚ್ಚು ನಾಯಿ ಹೊಡೆದಂಗ್ ಹೊಡೆದ್ರು, ತುಂಬಾ ಕೆಟ್ಟದಾಗ ಹೊಡೆದ್ರು ಸರ್. ಆಮೇಲೆ ನನ್ನ 4 ಜನ ಕಾರಲ್ಲಿ ತಳ್ಬಿಟ್ರು. ಹತ್ತಿ ಸರ್ ನೀವು ಹತ್ತಿ ಅಂದ್ಬಿಟ್ಟು ಡೋರ್ ಹತ್ರ ನಿಂತವ್ರೆ. ಆಮೇಲೆ ನನ್ನ ಫ್ರೆಂಡ್ಸ್ ಏನ್ ಮಾಡಿದ್ರು, ಹೊಡೆಯಕ್ ಸ್ಟಾರ್ಟ್ ಮಾಡವ್ರೆ. ನೀನ್ ಇಳಿಬೇಡ ಕೆಳಗೆ, ಆಮೇಲೆ ತಪ್ಪಾಗ್ಬಿಡುತ್ತೆ, ಬೇಡ ಸುಮ್ನೆ ಕೂತ್ಕೊಂಡು. ಸರಿ ಆಯ್ತು ಅಂತ ಕೂತಿದ್ದೆ. ನಾನು ಆ ಕಡೆಯಿಂದ ಕರ್ಕೊಂಡು ಹೋದ್ರು. ಅಲ್ಲಿ ಇನ್ನೊಂದು ಪಾಪ ಒಬ್ಬ ಕ್ಯಾಮ್ರಾಮನ್ ಹೊಡಿಯೋವಾಗ ಅವನು ಕ್ಯಾಮ್ರಾನ ಎತ್ತು ಬಿಸಾಕ್ಬಿಟ್ಟ ಒಳಗೆ, ಕಾರೊಳಗೆ. ಆ ಕ್ಯಾಮ್ರಾ ನಾನು ಇಟ್ಕೊಂಡಿದ್ದೆ. ಆಮೇಲೆ ಏನಾಯ್ತು, ಇದ್ರ ಹತ್ರ ಏನು ಅಲ್ಲೇ ರೈಟ್ ತಗೊಂಡು ಸ್ವಲ್ಪ ಮುಂದೆ 500 ಮೀಟರ್ ಪೊಲೀಸ್ ಸ್ಟೇಷನ್. ನನ್ಗದ್ ಗೊತ್ತಿರಲಿಲ್ಲ. ಅಲ್ಲೋಗಿ ನಿಂತಿದ್ವಿ. ಪೊಲೀಸರು ಆಚೆ ಬಂದು ರಜತ್ ಏನಿಲ್ಲಿ ಅಂದ್ರು. ನಾನು ಸರ್ ಅಲ್ಲಿ ಕೆಳಗೆ ಜಗಳ ಆಗ್ತಿದೆ ಸರ್, ತುಂಬಾ ದೊಡ್ಡ ಜಗಳ ಆಗ್ತಿದೆ, ಹೋಗಿ ಸರ್ ಬೇಗ ಅಂದೆ. ಎಲ್ಲಿ ಅಂದ್ರು, ಕೆಳಗೆ ಸರ್ ಅಂದೆ. ಯೂಟರ್ನ್ ಮಾಡ್ಕೊಂಡು ಪೊಲೀಸರು ಹೋದ್ರು. ಆಮೇಲೆ ನನ್ನ ಹತ್ರ ಇದ್ದಿದ್ದ ಕ್ಯಾಮ್ರಾ ಏನ್ ಮಾಡಿದೆ, ಅಲ್ಲಿ ಯಾರೋ ಪ್ರೆಸ್ ಅವ್ರ ಫ್ರೆಂಡೇ ಇದ್ರು, ಅವ್ರ ಕೈಲಿ ಕೊಟ್ಬಿಡ್ರಿ ಅವ್ರಿಗೆ ಅಂತ. ಬಟ್ ಅವ್ರು ಹೋಗೋಷ್ಟಲ್ಲಿ ತುಂಬಾ ಕೆಟ್ಟದಾಗ ಹೊಡೆದಾಕ್ಬಿಟ್ಟಿದ್ರು. ಕಾರೆಲ್ಲ ಸುಟ್ಟಾಕಿದ್ದಾರೆ ಅಂತಾನು ಮಾಹಿತಿ ನನಗೆ ಬಂತು, ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್. ಸೊ ಇದೆಲ್ಲ ಮಾಡಿದ್ರು. ಬಟ್ ಯಾಕೆ ಮಾಡ್ತಾ ಇದಾರೆ ಇದೆಲ್ಲ? ಬಟ್ ಇದನ್ನ ನಾವು ದೊಡ್ಡದು ಮಾಡ್ತಾ ಇರ್ಲಿಲ್ಲ. ನನ್ನ ಪಾಡಿಗೆ ನಾನು ಹೋಗಿದ್ದೆ, ನಾನು ಮಾತಾಡ್ಸ್ಕೊಂಡು ಬಂದ್ಬಿಟ್ಟಿರುವೆ. ಇವರೇ ಬಂದಿದ್ದು, ಇವರೇ ಹೊಡೆದಿದ್ದು, ಇವ್ರ ಕ್ಷೇತ್ರದಲ್ಲಿ ಇವರೇ ಮಾಡ್ಕೊಂತ ಇರೋದು, ಆಮೇಲೆ ಕೆಟ್ಟ ಹೆಸರು ತರ್ತಾ ಇರೋದು ಇವರೇ. ಹಿಂಗೆಲ್ಲ ಮಾಡಿ ತಿರ್ಗಾ ಅದನ್ನ ಎತ್ಕೊಂಬಂದ್ ನನ್ನ ಮೇಲೆ ಹಾಕ್ತವ್ರೆ. ನಾನ್ ಕರ್ಸಿದಂತೆ ಅವ್ರನ್ನ, ನಾನು ಬೇಕಂತ ಜಗಳ ಮಾಡಿಸಿದ್ನಂತೆ, ಅವರೆಲ್ಲ ನಮ್ ಕಡೆಯವರಂತೆ. ಪುಣ್ಯಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ, ಅದಕ್ಕೆ ನಾವು ಬಚಾವು. ಸರ್ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಅವ್ರ ಕೈ ಇಡೋದು, ಇಲ್ಲ ನಾವೇನೋ ಹಂಗೆ ರಿವರ್ಟ್ ಆಗೋದು ಆಗಿದ್ರೆ ನನ್ನ ಇನ್ನೇನೇನ್ ಮಾಡಿರೋರು ಇವರು. ನನ್ನ ಜೊತೆಗೆ ಪಾಪ ಹುಡುಗರು ಬೇರೆ ಇದ್ರು. ಅವ್ರ ಮೇಲೆಲ್ಲ ಕೇಸ್ ಹಾಕಿ ನಮ್ಗೆಲ್ಲದು ಏನು ಮಾಡಕ್ಕಾಗ್ದಿರೋ ಪರಿಸ್ಥಿತಿ ನಾನು ನಿಂತ್ಕೊಂಡ್ವಿ ಸರ್. ಇದಿಷ್ಟು ರಜತ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.